ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಜನ ನೀರಿಗಾಗಿ ಪರದಾಡ್ತಾ ಇದ್ರು. ಟ್ಯಾಂಕರ್ ಮಾಫಿಯಾಕ್ಕೆ ಇನ್ನೂ ಬ್ರೇಕ್ ಹಾಕೋ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ. ಅಧಿಕಾರಿಗಳ ಇಚ್ಛಾಶಕ್ತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ. ಕೇವಲ ತಿಂಡಿ ಚಹಾ ಕುಡಿದು ಎದ್ದು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಸಹಜವಾಗಿ ನಾವು ಕೇಳಲೇಬೇಕಾಗತ್ತೆ. ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಟ್ಯಾಂಕರ್ ವಾಟರ್ಗಳ ಲೂಟಿ ಮಾಫಿಯಾಗಿಲ್ಲ ಬ್ರೇಕ್. ಸರ್ಕಾರ ಸೈಲೆಂಟ್, ಲೂಟಿಗೆ ಬ್ರೇಕ್ ಹಾಕಲ್ವಾ? ಪಬ್ಲಿಕ್ ವರದಿಯಲ್ಲಿ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇನ್ನೊಂದು ಕಡೆಗೆ ಖಾಸಗಿ ಟ್ಯಾಂಕರ್ಗಳು ಮನಸೋ ಇಚ್ಛೆ ದರವನ್ನು ವಿಧಿಸ್ತಾ ಇದೆ. ಸರ್ಕಾರ ನಾವು ವಾರ್ನ್ ಮಾಡಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ. ಹಾಗಿದ್ರೆ ಈಗ ಖಾಸಗಿ ನೀರಿನ ಟ್ಯಾಂಕರ್ಗಳ ದರ ಸುಲಿಗೆಗೆ ಬ್ರೇಕ್ ಬಿದ್ದಿದೆಯಾ ಏನು ಅನ್ನುವಂಥದ್ರ ರಿಯಾಲಿಟಿ ಚೆಕ್ ಅನ್ನ ಪಬ್ಲಿಕ್ ಟಿವಿ ಮಾಡುತ್ತೆ. ನೋಡೋಣ ಬನ್ನಿ. ರಿಯಾಲಿಟಿ ಚೆಕ್ 1, ಸ್ಥಳ ಶ್ರೀರಾಮ್ಪುರ. ನೀರು ಬೇಕಿತ್ತ ಅಲ್ಲಿ ಇದು ಬಿಗ್ ಬಜಾರ್ ಹಿಂದ್ಗಡೆ. ಬಿಗ್ ಬಜಾರ್ ಹತ್ರ ದೊಡ್ಡ ಗಾಡಿನ ಚಿಕ್ಕ ಗಾಡಿನ? ದೊಡ್ಡ ಗಾಡಿ ಎಷ್ಟಣ್ಣ? 1000 ರೂಪಾಯಿ. 1000 ರೂಪಾಯಿ ಆಗುತ್ತಾ? ಚಿಕ್ಕ ಗಾಡಿ 800 ರೂಪಾಯಿ. ಚಿಕ್ಕ ಗಾಡಿ 800. ಚಿಕ್ಕ ಗಾಡಿ ಎಷ್ಟು ಲೀಟರ್ ಇರ್ತದೆ? 4000. ದೊಡ್ಡ ಗಾಡಿ 7000. ಕಡಿಮೆ ಆಗಲ್ವಾ? ರಿಯಾಲಿಟಿ ಚೆಕ್ 2, ಸ್ಥಳ ಕೋಣನಕುಂಟೆ. ಇನ್ನೂ 100-800 ರೂಪಾಯಿ ಹೆಚ್ಚಿಗೆ ತಗೊಳ್ಬೇಕು. ಪರವಾಗಿಲ್ಲ ಮೇಡಮ್, ಅಲ್ಲಿ ಯಾಕೆ ಕೊಡಿ? 600 ರೂಪಾಯಿ ಅಲ್ಲ, 800 ರೂಪಾಯಿ ಕೊಡ್ತೀವಿ. 1000 ರೂಪಾಯಿ ಕೊಟ್ಟು ಬರೋಲ್ಲ. ದುಡ್ಡುಗೋಸ್ಕರ ಲೋಡ್ ಹಾಕೊಂಡಿದ್ರೆ ಇಲ್ಲಿಂದ ವಸಂತಪುರಕ್ಕೆಲ್ಲ 5000 ರೂಪಾಯಿ ಕೊಡ್ತೀನಿ. ಒಂದು ಲೋಡು ಅಂದ್ರೂ ಹೋಗೋಣ. ಇಲ್ಲಿಂದ ವಸಂತ ನಗರ ತುಂಬ ದೂರ ಆಗುತ್ತೆ. 5000. ಅಲ್ಲಿಗೆಲ್ಲ 5000 ಕೇಳ್ತಾರೆ ಮೇಡಮ್. ಟ್ಯಾಂಕರ್ ಸಿಮೆಂಟ್ ಇದೆ ಸರ್. ಇವಾಗ ಎಲ್ಲೂ ನೀರು ಬರ್ತಾ ಇಲ್ವಲ್ಲ, ಮಳೆ ಬೇರೆ ಇಲ್ಲ ಅಲ್ವಾ? ನೀರು ಬರ್ತಿಲ್ಲ, ಯಾವ ಬೋರಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಈಗ ಎಮರ್ಜೆನ್ಸಿ ಬೇಕು ಅಂತ ಹೋಗ್ಲೇಬೇಕು. ಇದಿಲ್ಲ ಪಾಪ ಅವ್ರಿಗೂ. ಅವರು ಇನ್ನೇನು ಮಾಡ್ತಾರೆ, ನಾವು ಕೇಳಿದಷ್ಟು ಕೊಡಲೇಬೇಕು ಅವರು. ಇಲ್ಲೂ ಅದೇ ಇರ್ತಾರೆ ಸರ್ ಆಗಿರೋದು. ಇಲ್ಲಿ ನೋಡಿ, ಒಂದು ಶೀಟಲ್ಲೇ ಡಬಲ್ ಮಾಡಿ ಬರ್ಕೋತಾ ಇದ್ದೀವಿ ನಾವು. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇಷ್ಟು ಡಬಲ್ ಪೇಜ್ ದಬಾಕಿ ಲೋಡ್ ಹೇಳಕ್ಕಾಗಲ್ಲ ಅಂತಾನೆ ಡಬಲ್ ಬರ್ಕೋತಾ ಇದ್ದೀವಿ. ಈ ಕಾಶಿನಗರ ಬಿಟ್ಟಲ್ಲ ನಮ್ದು, ಈ ರೋಡ್ ಬಿಟ್ಟೆ ಕ್ರಾಸ್ ಆಗ್ತಿಲ್ಲ ಗಾಡಿ. ಆಗ್ತಿದೆ ಇಲ್ಲೇನೆ ಎಷ್ಟೊಂದು ಮೋಟರ್ಗಳು ಕೆಟ್ಟೋಗಿದ್ದಾವೆ. ಅವರು ಎಲ್ಲ. ರಿಯಾಲಿಟಿ ಚೆಕ್ 3, ಸ್ಥಳ ಜಾಲಹಳ್ಳಿ. ಇಲ್ಲಿ ಮತ್ತಿಕೆರೆ ಬ್ರಿಡ್ಜ್ ಪಕ್ಕದಲ್ಲಿ. ಮತ್ತಿಕೆರೆ ಸಪ್ಲೈ ಇರಲ್ಲ ನಾವು. ನಾವು ಜಾಲಾಡಿ ಅಷ್ಟೇ. ಜಾಲಾಡಿ ಮಾತ್ರನಾ? ಜಾಲಾಡಿ ಮತ್ತೆ ರಾಮಚಂದ್ರಪುರ, ವಿಜಯನಗರಪುರ ಅಷ್ಟು ಕಡೆ ಮಾತ್ರ. ಮತ್ತಿಕೆರೆ ಎಲ್ಲ ಹೊಡೆಯಲ್ಲ ನಾವು. ಇದು ಎಷ್ಟು ಅಣ್ಣ ಅಮೌಂಟು? ಗೊತ್ತಿಲ್ಲ ಅಣ್ಣ. ಎಷ್ಟು 1000ನ 1200 ರೂಪಾಯಿ ಇಸ್ಕೊಂತಾರೆ. ನಮ್ಮ ಏರಿಯಾದಲ್ಲಿ ಹೊಡೆಯೋದಾದ್ರೆ 650-700 ರೂಪಾಯಿ ಹೊಡಿತಿದ್ದೀವಿ. ಈ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಬರಬೇಕಂದ್ರೆ ಪಕ್ಕ 1.5 ಕಿಲೋಮೀಟ್ರ್, 1.5-2 ಕಿಲೋಮೀಟ್ರ್. 2 ವೀಲರ್ ಐತಾ? ಐತೆ ತಾನೆ. ಹೋಗ್ಬಿಟ್ಟು 5 ಲೀಟ್ರ್ ಡೀಸೆಲ್ ತಗೊಂಡು ಗಾಡಿ ಎಷ್ಟು ಮೈಲೇಜ್ ಕೊಡ್ತದೆ? ರಿಯಾಲಿಟಿ ಚೆಕ್ 4, ಸ್ಥಳ ಬನಶಂಕರಿ. ಅಣ್ಣ ಎಷ್ಟು ಅಣ್ಣ ಇದು? ನೀವು ದುನಿಯಾ ವಿಜಯ ಮನೆ ನೋಡಿದ್ರಾ? ಬರಲ್ವಾ ಅಲ್ಲಿ? 2 ಕಿಲೋಮೀಟ್ರ್ ಆಗುತ್ತೆ ಅಣ್ಣ ಅಷ್ಟೇ. ಇಲ್ಲ, ಅಲ್ಲಿ ಸಪ್ಲೈ ಇಲ್ಲ. ಆ ಕಡೆಗೆ ಇಲ್ವಾ? ಮೈಂಡಲ್ಲಿ ಆ ಕಡೆ ಸಪ್ಲೈ ಇಲ್ಲ ನಮಗೆ. ಯಾಕೆ ಅಣ್ಣ? ಇಲ್ಲೇ ಪದ್ಮನಾಭ ನಗರ, ಇಲ್ಲೇ ಅಪಾರ್ಟ್ಮೆಂಟ್ಗಳು ಹೊಡ್ಕೊಂಡ್ರೆ ಸಾಕಾಗ್ಬಿಟ್ಟದೆ. ದೂರ ಬರೋಲ್ಲ. ಇಲ್ಲಿ ಆದರೆ ಎಷ್ಟು ರೂಪಾಯಿ? ಇಲ್ಲೇ 1500 ಹೊಡ್ತದೆ. 1500 ರೂಪಾಯಿ? ಅಲ್ಲಿಗಂದ್ರೆ ಒಂದು 3000 ತೊಗೊತೀರಾ ನೀವು? ಗೊತ್ತಾ ಇಲ್ಲವೇ? ಬೆಂಗಳೂರಿನಲ್ಲಿ ನೀರಿನ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ. ಆದರೆ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡಬೇಕಾಗಿದ್ದ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಬೇಸಿಗೆಯ ಆರಂಭದಲ್ಲೇ ಇಷ್ಟೊಂದು ದುಡ್ಡನ್ನ ಲೂಟಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೇಗೆ, ಯಾವ ರೀತಿಯ ಪರಿಸ್ಥಿತಿ ಉದ್ಭವವಾಗುತ್ತೆ ಅನ್ನುವಂತಹ ಆತಂಕ ಈಗ ಸಾರ್ವಜನಿಕರದ್ದು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.